ದಿಲ್ಲಿ ಧಗಧಗ. ಇದೀಗ 13 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆ ಪ್ರಾಣಕ್ಕೆ ಹೊಣೆಗಾರರು ಯಾರು ಹಾಗಾದ್ರೆ? ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಆಗ್ತಾ ಇದೆಯಾ ಅಥವಾ ಚುನಾವಣೆಗೋಸ್ಕರನೇ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ? ಯಾವ ಸಮಯದಲ್ಲಿ ಏನ್ ಬೇಕಾದರೂ ಕೂಡ ಆಗಬಹುದು. ನಮ್ಮ ರಕ್ಷಣೆ ನಾವೇ ಮಾಡಬೇಕಾಗುತ್ತೆ. ಕೆಂಪು ಕೋಟೆ ಮುಂದೆನೇ ಈ ರೀತಿಯಾಗಿ ಒಂದು ಕಡೆ ಘಟನೆ ನಡೆಯುತ್ತೆ ಅಂತಂದ್ರೆ ನಿಜವಾಗ್ಲೂ ಕೂಡ ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ. ವೈದ್ಯೋ ನಾರಾಯಣ ಹರಿ ಅಂತಾರೆ, ಆದ್ರೆ ಉಗ್ರರ ಮನಸ್ಥಿತಿ ಇದ್ರೆ ಅವರು ವೈದ್ಯನೇ ಅಲ್ಲ. ಅವನು ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ದಿಲ್ಲಿ ಧಗಧಗ. ಎಸ್, ಈಗ ದಿಲ್ಲಿ ಯಾವ ರೀತಿಯಾಗಿ ಧಗಧಗನೆ ಹೊತ್ತಿ ಉರಿತಾ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದೀಗ 13 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆ ಪ್ರಾಣಕ್ಕೆ ಹೊಣೆಗಾರರು ಯಾರು ಹಾಗಾದ್ರೆ? ಆ ಸಾವಿಗೆ ಹೊಣೆಗಾರರು ಯಾರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯಾಗಿ ಸದ್ದನ್ನ ಮಾಡ್ತಾ ಇದೆ ಅಂತಂದ್ರೆ ಚುನಾವಣೆ ಬಂತು ಅಂತಂದ್ರೆ ಮಾತ್ರ ಸಾಕು ಇಂಥ ಘಟನೆಗಳು ಬೆಳಕಿಗೆ ಬರುತ್ತೆ ಅಂತ ಒಂದಿಷ್ಟು ಜನ ಇಲ್ಲ, ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿಬಿಟ್ಟಿದೆ, ಭದ್ರತಾ ವೈಫಲ್ಯ ಇದೆ ಅನ್ನುವಂಥ ರೀತಿಯಾಗಿ. ಸೊ ಏನೇ ಆದರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಆಗ್ತಾ ಇದೆಯಾ ಅಥವಾ ಚುನಾವಣೆಗೋಸ್ಕರನೇ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ? ಕೆಲವೊಂದಿಟ್ಟು ಮನಸ್ಥಿತಿಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅಥವಾ ಇವ್ರ ಪ್ಲಾನೇ ಬೇರೆ ರೀತಿಯಾಗಿತ್ತಾ? ನೋಡಿ, ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಇಂಟೆಲಿಜೆನ್ಸ್ ವಿಚಾರಕ್ಕೆ ಹೋದಾಗ ಬಹಳಷ್ಟು ಸೇಫ್ ಆಗಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ. ಸಾಕಷ್ಟು ಜನ ನಾವು ಅಂದ್ಕೊಳ್ತೀವಪ್ಪ, ಯಾವ ಸಮಯದಲ್ಲಿ ಏನು ಬೇಕಾದರೂ ಕೂಡ ಆಗಬಹುದು, ನಮ್ಮ ರಕ್ಷಣೆ ನಾವೇ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಎಲ್ಲಿ ಬೇಕಾದಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಬರಬೇಕು, ನಮ್ಮ ರಾಜಕಾರಣಿಗಳು ನಮ್ಮನ್ನ ಒಂದ್ ಕಡೆ ಬದುಕಿಸ್ತಾರೆ, ಪೊಲೀಸ್ ಅಧಿಕಾರಿಗಳು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ರೆ ಅದು ನಮ್ಮ ತಪ್ಪು ಕಲ್ಪನೆ. ಯಾಕೆ ಅಂತಂದ್ರೆ ಅವರಿಗೆ ಆದಂಥ ಜವಾಬ್ದಾರಿಗಳು ಜಾಸ್ತಿ ಇದೆ. ಪ್ರತಿಯೊಂದು ಕೂಡ ಎಲ್ಲಿ ಏನಾಗ್ತಾ ಇದೆ ಅನ್ನುವಷ್ಟರಲ್ಲೇ ಏನೇನೋ ಆಗೋಗ್ಬಿಡ್ತಾ ಇದೆ. ಅದಕ್ಕೋಸ್ಕರ ನಾವು ಕೂಡ ಒಂದಿಷ್ಟು ನಾಗರಿಕರಾಗಿ ನಾವು ಕೂಡ ಒಂದಿಷ್ಟು ನಮ್ಮ ಜವಾಬ್ದಾರಿಯನ್ನು ನಾವು ಇಲ್ಲಿ ಹೆಚ್ಚಿಗೆ ಮಾಡಿಕೊಳ್ಳಬೇಕಾದಂಥ ಪರಿಸ್ಥಿತಿ. ನೋಡಿ, ಈಗ ಗಮನಿಸ್ತಾ ಇದ್ದೀವಿ ದಿಲ್ಲಿಯಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಆಗಿದೆ, ಏನು ಕತೆ ನೋಡಿ. ಸರಿ ಸುಮಾರು 2900 kg ಅಡಿಕ್ಸನ್ನು ಈಗೇನೋ ತೆಗೆದುಕೊಂಡಿದ್ದಾರಲ್ಲ, ಪ್ರಮುಖವಾಗಿ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಏನಂತ ಪ್ಲಾನ್ ಮಾಡಿರ್ಬೋದು ಇವರೆಲ್ಲ, ಎಂತಿಂಥ ಪ್ಲಾನನ್ನು ಮಾಡಿರ್ಬೋದು ಇವರೆಲ್ಲ. ಎಲ್ಲೆಲ್ಲೋ ಬ್ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಕೆಂಪು ಕೋಟೆ ಮುಂದೆನೇ ಈ ರೀತಿಯಾಗಿ ಒಂದು ಕಡೆ ಘಟನೆ ನಡೆಯುತ್ತೆ ಅಂತಂದರೆ ನಿಜವಾಗ್ಲೂ ಕೂಡ ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ. ಅದರ ಜೊತೆಗೆ ಈಗ ಈ ಸಿಕ್ಕಿರುವಂಥ ಈ ಶಂಕಿತ ಉಗ್ರರಿದ್ದಾರಲ್ಲ, ನಿಜವಾಗ್ಲೂ ಕೂಡ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಆಗಿದ್ರೆ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ಗಾಳಿ ತಿಂದು ಬೇರೆ ದೇಶಗಳಿಗೆ ಒಂದಿಷ್ಟು ಸಪೋರ್ಟ್ ಮಾಡುವ ಮೂಲಕ ಉಗ್ರ ಸಂಘಟನೆಗಳ ಜೊತೆ ಒಂದಿಷ್ಟು ನಂಟನ್ನು ಇಟ್ಕೋತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮ ದೇಶದಲ್ಲಿ ಇರೋದಕ್ಕೆ ಇವರು ಲಾಯಕ್ಕೆ ಇಲ್ಲ. ನಮ್ಮ ದೇಶಕ್ಕೆ ಇಂಥವ್ರು ಬೇಕಾಗೇ ಇಲ್ಲ. ಯಾರೇ ಇವರೆಲ್ಲ? ನೋಡಿ, ವೈದ್ಯರಾಗಿ ಒಂದಿಷ್ಟು ಬೇರೆಯವರ ಜೀವನವನ್ನು ಉಳಿಸಬೇಕಾದವರು ವೈದ್ಯೋ ನಾರಾಯಣ ಹರಿ ಅಂತಾರೆ, ಆದರೆ ಉಗ್ರರ ಮನಸ್ಥಿತಿ ಇದ್ರೆ ಅವರು ವೈದ್ಯನೇ ಅಲ್ಲ. ಅವನು ಈಗ ಡೆಲ್ಲಿಯಲ್ಲಿ ನಡೆದಿರುವಂಥ ಭೀಕರ ದುರಂತದ ಹಿಂದೆ ಬಿಳಿ ಕೋಟ್ ಧರಿಸಿರುವಂಥ ಡಾಕ್ಟರ್ಸ್ಗಳ ಕೈವಾಡ ಶಂಕೆ ಮೂಡ್ತಾ ಇದೆ. ಇದಕ್ಕೆ ಬಲವಾದ ಸಾಕ್ಷ್ಯಗಳು ಕೂಡ ಒಂದು ಕಡೆ ಸಿಗ್ತಾ ಇದೆ. ವೈಟ್ ಕಾಲರ್ ಟೆರರ್ ಮಾಡೆಲ್ಗಳೇ ಅಮಾಯಕರ ಒಂದು ಕಡೆ ಜೀವವನ್ನ ಇಲ್ಲಿ ಬಲಿ ಪಡೆಯುವಂತ ಸಂಶಯ ಮೂಡ್ತಾ ಇದ್ದಾರೆ. ಡಾಕ್ಟರ್ ಉಮರ್ ಉಳಿಸ್ತಾ ಇದ್ದಂಥ I-20 ಕಾರು ಬ್ಲಾಸ್ಟ್ ಹಿಂದೆ ವೈದ್ಯರ ಹೆಸರೇ ಒಂದು ಕಡೆ ಕೇಳಿ ಬರ್ತಾ ಇದೆ. ದೆಹಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ಸುತ್ತ ಡಾಕ್ಟರ್ಸ್ಗಳ ಹೆಸರೇ ಕೇಳಿ ಬರ್ತಾ ಇದೆ. ನೋಡಿ, ವೈದ್ಯರಾದವರು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ವೈದ್ಯರು ಅಂತಂದಾಗ ನಾವೇನಂತೀವಿ, ಮೇಲೆ ಇರುವಂಥ ಭಗವಂತ ಒಂದಿಷ್ಟು ನಮ್ಮ ಜೀವವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಎರಡನೇ ಜೀವವನ್ನು ಉಳಿಸಬೇಕಾಗಿರುವಂಥದ್ದು ಇದೇ ಡಾಕ್ಟರ್ಗಳು. ಈಗ ಡಾಕ್ಟರ್ ಹೆಸರಿಗೆ ಇವರು ಕಳಂಕ ತರುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಹೊಸದಾಗಿ ಈಗ 2 ಸೇರಿದ್ದಾರೆ. ಒಟ್ಟು 5 ವೈದ್ಯರನ್ನ ಬಂಧನ ಮಾಡಲಾಗಿದೆ. ಡಾಕ್ಟರ್ ಆದಿಲ್,
ಡಾಕ್ಟರ್ ಮುಜೆಮಿಲ್, ಡಾಕ್ಟರ್ ಶಾಹೀನ್ ಅರೆಸ್ಟ್ ಆಗಿದ್ದಾರೆ. ಅದರ ಬೆನ್ನಲ್ಲೇ ಮತ್ತಿಬ್ಬರು ತನಿಖಾ ತಂಡ ಬಂಧಿಸಿದೆ. ಗುಜರಾತ್ನ ಸೂರತ್ನಲ್ಲಿ ಮತ್ತೋರ್ವ ವೈದ್ಯ ಲಾಕ್ ಆಗಿದ್ದಾನೆ. ಆತನ ಕ್ಲಿನಿಕ್ನಲ್ಲೂ ಕೂಡ ಒಂದಿಷ್ಟು ಸ್ಫೋಟಕ ಸಿಕ್ಕ ಮಾಹಿತಿ ಇದೆ. ಕಾಶ್ಮೀರದಲ್ಲೂ ಕೂಡ ಮತ್ತೋರ್ವ ಡಾಕ್ಟರ್ ಬಂಧನ ಆಗಿದ್ದಾನೆ. ಈತ ಡಾಕ್ಟರ್ ಉಮರ್ ಸ್ನೇಹಿತ ಡಾಕ್ಟರ್ ಸಜಾದ್ ಅಹಮದ್ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ನೋಡಿ, ಈಗ ದೆಹಲಿ ಘಟನೆ ಹಿಂದೆ ಮುಸ್ಲಿಂ ವೈದ್ಯರ ತಂಡವಿತ್ತು. ಈ ತಂಡದಲ್ಲಿ ಒಬ್ಬ ಮಹಿಳಾ ವೈದ್ಯರು ಕೂಡ ಇದ್ದಾಳೆ ಅನ್ನೋದು ತನಿಖೆಯಲ್ಲಿ ಬಯಲಾಗ್ತಾ ಇರುವಂಥದ್ದು. ನೋಡೋದು ಗಮನಿಸ್ತಾ ಹೋದರೆ ಇಂಥವರಪ್ಪ ಇವರು ಎಂಥ ಮನಸ್ಥಿತಿ ನೋಡಿ. 2 ದಿನದ ಹಿಂದೆ ಫರೀದಾಬಾದ್ನಲ್ಲಿ RDX ಸೇರಿದಂತೆ ಸ್ಫೋಟಕ ವಶವನ್ನು ಪಡೆದುಕೊಳ್ತಾರೆ. ಯಾವಾಗ ನಮ್ಮ ಇಂಟೆಲಿಜೆನ್ಸಿ ಒಂದಿಷ್ಟು ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಇಷ್ಟೊಂದು RDX ಅನ್ನು ಇಟ್ಟುಕೊಂಡಿದ್ದಾರೆ, ಇವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸಂಪೂರ್ಣವಾಗಿ. ಈಗೆಲ್ಲವೂ ಕೂಡ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಈ ಪ್ರಕರಣಕ್ಕೂ ದೆಹಲಿ ಸ್ಫೋಟಕ್ಕೂ ಒಂದಿಷ್ಟು ಲಿಂಕ್ ಇದೀಗ ರಿವೀಲ್ ಆಗಿಬಿಡ್ತಾ ಇದೆ. ಯಾವಾಗ ಅಲ್ಲಿ ವಶಕ್ಕೆ ಪಡೆದುಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವೈದ್ಯರ ಒಂದಿಷ್ಟು ಕರಾಳ ಮುಖ ಇದೀಗ ಬಯಲಾಗುತ್ತೆ. ನೋಡಿ, ಜೈಷಾ ಎ ಪರ ಪೋಸ್ಟರ್ ಅಂಟಿಸಿದಂಥ ಕೇಸ್ನಲ್ಲಿ ಒಂದು ಕಡೆ ಡಾಕ್ಟರ್ ಆದಿಲ್ ಅರೆಸ್ಟ್ ಆದಂಥ ಜೊತೆಗೆ ಸಂಪರ್ಕದಲ್ಲಿ ಇದ್ದಂಥ ಡಾಕ್ಟರ್ ಮುಜೆಮಿಲ್ ಶಕೀಲ್ ಬಂಧನ ಆಗ್ತಾನೆ. ನೋಡಿ, 350 kg RDX ಹಾಗೂ 2900 kg ಸ್ಫೋಟಕ ಒಂದು ಕಡೆ ಸೀಸ್ ಆಗಿದೆ. ಅದರ ಜೊತೆಗೆ ಡಾಕ್ಟರ್ ಶಾಹೀನ್ ಶಹೀದ್ ಲಖನೌಗೆ ನಿವಾಸಿಯಾಗಿದ್ದಂಥ ವೈದ್ಯಕೀಯ ಪ್ರೊಫೆಸರ್ ಶಾಹೀನ್ ಶಹೀದ್ ಕಾರ್ನಲ್ಲಿ AK-47 ರಫಲ್ ಕೂಡ ಹಾಗೂ ಬುಲೆಟ್ ಸಿಕ್ಕಿದೆ. ಮುಜೆಮಿಲ್ ಹಾಗೂ ಆದಿಲ್ಗೆ ನಿಕಟವರ್ತಿಯಾಗಿ ಡಾಕ್ಟರ್ ಉಮರ್ ಕೂಡ ಸ್ಫೋಟಕಗಳನ್ನು ಪ್ರತ್ಯೇಕವಾಗಿ ಇರಿಸಿಕೊಂಡಿದ್ದ ಶಂಕೆ ತನ್ನ ಸಹವರ್ತಿಗಳು ಅರೆಸ್ಟ್ ಆಗುತ್ತಿದ್ದಂತೆ ಡಾಕ್ಟರ್ ಉಮರ್ನಿಂದ ಕೃತ್ಯ ದೆಹಲಿಯಲ್ಲಿ ಯಾರನ್ನ ಕೂಡ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದು ನಿಜಕ್ಕೂ ಕೂಡ ತಿಳಿಯದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೈದ್ಯರೇ ಇಂಥ ಕೃತ್ಯಕ್ಕೆ ಇಳಿದಿದ್ದಾರೆ ಅನ್ನೋದಾದರೆ ಇಂಥ ಸಮಾಜಘಾತಕರು ದೇಶದಲ್ಲಿ ಒಂದು ಕಡೆ ಮೂಲೆಯಲ್ಲೂ ಕೂಡ ಅಡಗಿರುವಂಥ ಸಾಧ್ಯತೆ ಇದೆ. ಯಾಕಂದರೆ ದೇಶದ ಉಳಿಬೇಕಾಗಿರುವಂಥದ್ದು, ನಮ್ಮ ದೇಶ ಉಳಿಬೇಕಾದರೆ ಇಂಥ ಕ್ರಿಮಿಗಳನ್ನು ಮಟ್ಟ ಹಾಕಬೇಕಾಗಿರುವಂಥ ಪರಿಸ್ಥಿತಿ, ಮಟ್ಟ ಹಾಕಲೇಬೇಕು. ಯಾಕೆ ಅಂತಂದರೆ ಆಪರೇಷನ್ ಸಿಂಧೂರ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಈ ಪಡೆ ಸಾಕಷ್ಟು ಕೆಲಸವನ್ನು ಮಾಡಿತು ಅನ್ನುವಂಥ ಮಾಹಿತಿ ಒಂದಿಷ್ಟು ರಿವೀಲ್ ಆಗ್ತಾ ಇದೆ. ಇದಕ್ಕಾಗಿ ಸ್ಫೋಟಕ ವಸ್ತುಗಳನ್ನು ಸಂಗ್ರಹಿಸಿಕೊಳ್ತಾ ಇದ್ರು. ಯಾಕಂದ್ರೆ 3000 kg ಸ್ಫೋಟಕ 20 ಟೈಮ್ಗಳು ಸಿದ್ಧಪಡಿಸಿಕೊಳ್ಳಲು ಬೃಹತ್ ಯೋಜನೆ ಕೂಡ ರಾಕ್ಷಸ ಪಡೆ ಒಂದು ಕಡೆ ಸಿದ್ಧ ಆಗಿತ್ತಂತೆ. ನೋಡಿ, ಒಂದು ವೇಳೆ ಉಗ್ರರ ಯೋಜನೆ ಕಾರ್ಯಗತವಾಗಿದ್ದರೆ ದೇಶದ ಅತಿ ದೊಡ್ಡ ಭಯೋತ್ಪಾದಕ ದಾಳಿಗೆ ತುತ್ತಾಗಿ ಒಂದು ಕಡೆ ಬಿದ್ದುಬಿಡ್ತಿತ್ತು ಅನ್ನುವಂಥ ಮಾಹಿತಿ. ಏನಾದರೂ ಇವರ ಪ್ಲಾನ್ ಸಕ್ಸಸ್ ಆಗಿದ್ರೆ ನಿಜವಾಗ್ಲೂ ಕೂಡ ಅನಿಸುತ್ತೆ ಇಡೀ ದೇಶವೇ ಒಂದು ಕಡೆ ದಂಗಾಗ್ತಾ ಇತ್ತು. ಸರಿ ಸುಮಾರು 3000 ಪ್ರಮುಖವಾಗಿ ಒಂದು ಕಡೆ 350, ಮತ್ತೊಂದು ಕಡೆ 2500 ಈ RDX ಅನ್ನು ತೆಗೆದುಕೊಂಡು ಒಂದು ಕಡೆ ಬಂದಿದೆ ಅಂತಂದರೆ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಕೂಡ ಹಿಂಗನಿಸ್ತಾ ಇದೆ ಅಂತಂದರೆ ಇವರು ಮನುಷ್ಯರ ರಾಕ್ಷಸರ ಅನ್ನುವಂಥದ್ದು. ಕಾರು ಸ್ಫೋಟವನ್ನು ತನಿಖಾ ದಳವನ್ನು ಗಂಭೀರವಾಗಿ ಪರಿಗಣಿಸಿಬಿಟ್ಟಿದೆ. ಪ್ರಕರಣವನ್ನು NI ತನಿಖೆ ಒಪ್ಪಿಕೊಂಡಿದೆ. ಉಳಿದ ಸಂಸ್ಥೆಗಳು NIಗೆ ಇನ್ಪುಟ್ ನೀಡ್ತಾ ಇದೆ. ಸಂಪುಟ ಅಂದರೆ ನಿಜವಾಗ್ಲೂ ಕೂಡ ಯಾವ ರೀತಿಯಾಗಿ ಒಂದಿಷ್ಟು ಪ್ಲಾನನ್ನು ಮಾಡಬೇಕು, ಇವರನ್ನು ಯಾವ ರೀತಿಯಾಗಿ ಮಟ್ಟ ಹಾಕಬೇಕು, ಈ ಕಾರ್ ಎಲ್ಲಿಂದ ಬಂತು, ಏನು ಕತೆ, ಇದರ ಸಂಪೂರ್ಣವಾದಂಥ ಡೀಟೇಲ್ಸನ್ನು ಕೆದಕುವಂಥ ಕೆಲಸ ಆಗ್ತಾ ಇದೆ. ಸ್ಫೋಟದ ಸ್ಥಳದಲ್ಲಿ NI ಆಗಿರ್ಬೋದು, FSL ಟೀಮ್ನಿಂದ ಶೋಧ ಮುಂದುವರೆದಿದೆ. ಒಂದು ಕಡೆ ಈಗಾಗಲೇ ಸ್ಫೋಟದ ಸ್ಥಳದಲ್ಲಿ 42 ಮಾದರಿಗಳನ್ನು ಸಂಗ್ರಹ ಮಾಡಲಾಗಿದೆ. ಇವತ್ತು ಈ ಮಾದರಿಗಳನ್ನು ಲ್ಯಾಬ್ಗೆ ಒಂದು ಕಡೆ ಟೆಸ್ಟ್ಗೆ ರವಾನಿಸಲಾಗಿದೆ. ನೋಡಿ, ಈ ವೇಳೆ ವೈದ್ಯ ಒಬ್ಬಳು ಕೂಡ ಅರೆಸ್ಟ್ ಆಗಿದ್ದಾಳಲ್ಲ, ಈಕೆ ಹೆಸರು ಶಾಹೀನ್ ಅನ್ನುವಂಥದ್ದು. ಈಕೆ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ನೋಡಿ, ಡಾಕ್ಟರ್ ಮುಜೆಮಿಲ್ ಶಕೀಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವೈದ್ಯಳು ಇವಳು. ಈಕೆ ಜೈಷಾ ಎ ಮೊಹಮ್ಮದ್ ಮಹಿಳಾ ದಳದ ಭಯೋತ್ಪಾದಕಿ ಅನ್ನೋದು ಬಯಲಾಗ್ಬಿಟ್ಟಿದೆ. ಇವಳು ಭಾರತದಲ್ಲಿ ಮಹಿಳಾ ಉಗ್ರ ಪಡೆಯನ್ನ ಹ್ಯಾಂಡಲ್ ಕೂಡ ಮಾಡ್ತಾ ಇದ್ಲು. ಈಕೆಯ ಕ್ಯಾಪ್ಟನ್ಸಿ ನೀಡಲಾಗಿತ್ತು ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಶಾಹೀನ್ ಬ್ಯಾಕ್ಗ್ರೌಂಡ್ ಒಂದು ಕಡೆ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಬಹಳಷ್ಟು ಭಯಾನಕ ಇದೆ. ಯಾಕೆ ಅಂತಂದರೆ ಜಮಾತೆ ಉಲ್ ಮೊಮಿನಾ ಅನ್ನುವಂಥ ಒಂದಿಷ್ಟು ಹೆಸರಿನ ಮಹಿಳಾ ಉಗ್ರ ಪಡೆಯನ್ನು ಸಾದಿಯಾ ಅಜರ್ ನೇತೃತ್ವದ ಒಂದು ಕಡೆ ವಹಿಸಿಕೊಂಡು ಮಹಿಳಾ ಉಗ್ರ ಪಡೆಯನ್ನು ಜೈಷಾ ಚೀಫ್ ಮಸೂದ್ ಅಜರ್ ಸಹೋದರಿಯ ಸಾದಿಯಾ ಅಜರ್, ಯೂಸುಫ್ ಅಜರ್ ಕಂದಹಾರ್ ಅಪಹರಣವನ್ನು
ಮಾಸ್ಟರ್ ಮೈಂಡ್ ಕೂಡ ಇವರು ಆಗಿದ್ರು ಅನ್ನುವಂಥದ್ದು. ಅದರ ಜೊತೆಗೆ ಇವರಿಗೆ ಹೊತ್ತಿದ್ದು ಯಾಕೆ ಅಂತಂದರೆ, ಇವರು ಕೆಳಗಡೆ ಬುಡದಲ್ಲಿ ಬೆಂಕಿ ಹತ್ತಿದ್ದು ಯಾಕೆ ಅಂತಂದರೆ, ಆಪರೇಷನ್ ಸಿಂಧೂರ ವೇಳೆ ಮೇ 7ರಂದು ದಾಳಿಯಲ್ಲಿ ಹಂತನಾಗಿದ್ದಂಥ ಬಳಿಕ ಮಹಿಳಾ ಉಗ್ರ ಪಡೆ ಒಂದು ಕಡೆ ರಚನೆಯನ್ನು ಮಾಡ್ತಾರೆ. ಇವರು ಮುಖ್ಯಸ್ಥ ಮಸೂದ್ ಅಜರ್ ಸಹೋದರಿ ಸಾದಿಯಾಳನ್ನೇ ಕಮಾಂಡರ್ ಆಗಿ ಒಂದು ಕಡೆ ನೇಮಕ ಮಾಡ್ತಾರೆ. ಯಾವಾಗ ಅಜರ್ ಸಿಂಧೂರ್ನಲ್ಲಿ ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ, ಸಿಂಧೂರ್ನಲ್ಲಿ ಗಂಡನನ್ನು ಸಾಯಿಸಿದ್ದಕ್ಕೆ ಪ್ರತೀಕಾರದ ದಾಳಿಗೆ ಪ್ಲಾನ್ ದಾಳಿಯನ್ನ ವೇಳೆ ಅಪಾರ ಪ್ರಮಾಣದ ಸ್ಫೋಟಕ ವಸ್ತುವನ್ನು ಒಂದು ಕಡೆ ಪತ್ತೆಯಾಗಿತ್ತು. ಶಾಹೀನಾ, ಮಾರುತಿ ಸುಜುಕಿ ಸ್ವಿಫ್ಟ್ ಕಾರು, ಬಂದೂಕು ಕೂಡ ಪತ್ತೆಯಾಗಿತ್ತು. ಶಾಹೀನಾ ಒಂದು ಕಡೆ ಶಾಹಿದ್ ಏನಿದ್ದಾರೆ ಉತ್ತರ ಪ್ರದೇಶದ ಲಕ್ನೋ ಲಾಲ್ಬಾಗ್ ನಿವಾಸಿ ಆಗಿದ್ದಾಳೆ. ಅಲ್ ಫಾಲ್ಲಾ ವಿಶ್ವವಿದ್ಯಾಲಯದಲ್ಲಿ ಒಂದು ಕಡೆ ಪ್ರೊಫೆಸರ್ ಆಗಿ ಕೆಲಸವೂ ಕೂಡ ಮಾಡಿದ್ರು. ನಿನ್ನೆ ಫರಿಯಾದಾಬಾದ್ನಲ್ಲಿ 2900 kg ಸ್ಫೋಟಕ ಪತ್ತೆ ಯಾವಾಗ ಆಯಿತು, ಈ ಕೇಸ್ನಲ್ಲಿ ಬಂಧಿತ ಡಾಕ್ಟರ್ ಮುಜೆಮಿಲ್ ಜೊತೆ ನಿಕಟ ಸಂಪರ್ಕವನ್ನು ಹೊಂದಾಳೆ. ಮುಜೆಮಿಲ್ ಕಾಶ್ಮೀರದ ಪುಲ್ವಾಮಾ ನಿವಾಸಿ ಆಗಿದ್ದು ಅಲ್ ಫಲಾಹ ವಿವಿಯಲ್ಲಿ ವೈದ್ಯನಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದ. ಸೊ ಪ್ರಮುಖವಾಗಿ ಇನ್ನೂ ಮುಜೆಮಿಲ್ ಹಾಗೂ ಆದಿಲ್ಗೆ ನಿಕಟವರ್ತಿಯಾಗಿದ್ದಂಥ ಡಾಕ್ಟರ್ ಉಮರ್ ನಬಿಯನ್ನ ಸ್ಫೋಟಕ ನಡೆಸುವಂಥ ಅನುಮಾನ ಇದೀಗ ವ್ಯಕ್ತವಾಗಿದೆ. ತನಿಖೆಯ ಬಳಿಕ ಸತ್ಯಾಸತ್ಯತೆ ಸಂಪೂರ್ಣವಾಗಿ ಬಹಿರಂಗ ಆಗಬೇಕಾಗಿದೆ. ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ನುರಿತ ವೈದ್ಯರೇ ಒಂದು ಕಡೆ ಆತ್ಮಹತ್ಯೆ ಬಾಂಬರ್ಗಳಾಗಿ ಮಾರ್ಪಟ್ಟಿರುವಂಥ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿರುವಂಥದ್ದು. ದೇಶದಲ್ಲಿ ವೈಟ್ ಕಾಲರ್ ಟೆರರ್ಗಳನ್ನು ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾ ಇರುವುದು ಆಘಾತಕಾರಿನೇ. ಜನರ ಜೀವ ಉಳಿಸಲು ಮೆಡಿಕಲ್ ಓದಿದಂಥ ವೈದ್ಯರೇ ಜನರ ಜೀವ ತೆಗೆಯುವಂಥ ಭಯೋತ್ಪಾದಕರಾಗಿ ರೂಪುಗೊಂಡಿರುವುದು ಮಾತ್ರ ದುರಂತವೇ ಸರಿ. ಅದಕ್ಕಾಗಿ ಹೇಳ್ತಾ ಇರುವಂಥದ್ದು, ಸಾಕಷ್ಟು ಇದರಲ್ಲೂ ಕೂಡ ಒಂದಿಷ್ಟು ಪಕ್ಷಗಳು ಕೂಡ ಯಾವ ರೀತಿಯಾಗಿ ಅವರ ಮೇಲೆ ಇವ್ರ ಕೆಸರಾಟ, ಒಂದು ಕಡೆ ಇವ್ರ ಮೇಲೆ ಕೆಸರು ಇವ್ರು ಹಾಕೋದು, ಇವ್ರ ಮೇಲೆ ಇವ್ರು ಹಾಕುವಂಥದ್ದು ಕೆಸರಾಟ ಆರಂಭ ಆಗೋಗ್ಬಿಟ್ಟಿದೆ. ನೋಡಿ, ನಿಮ್ಮಿಂದನೇ ಹಿಂಗಾಗೋಯ್ತು, ಇವರಿಂದನೇ ಹಿಂಗಾಗೋಯ್ತು, ನಿಮ್ಮ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಒಂದು ಕಡೆ ಇದ್ದೀರಿ. ಎಲ್ಲರೂ ಕೂಡ ಅದನ್ನು ಬದಿಗಿಡಿ. ಎಲ್ಲವೂ ಕೂಡ ಮೊದಲು ನಮ್ಮ ದೇಶವನ್ನು ಸುರಕ್ಷಿತವಾಗಿಡಿ, ನಮ್ಮ ದೇಶದಲ್ಲಿ ಇರುವಂಥ ಜನರನ್ನು ಸುರಕ್ಷಿತವಾಗಿಡಿ. ಇನ್ನೊಂದು ಕಡೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ, ಈ ಚುನಾವಣೆಗೋಸ್ಕರ ಹಂಗಾಗ್ತಾ ಇದೆ, ಚುನಾವಣೆ ಹಿಂಗಾಗ್ತಾ ಇದೆ. ಯಾವುದೇ ಪಕ್ಷ ಚುನಾವಣೆಗೋಸ್ಕರ ಹಿಂಗಾಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಮತಗಳನ್ನು ಕೇಳಕ್ಕೆ ಬಂದರೆ ಇವರನ್ನು ಬಾಯಿಯಿಂದ ಅಲ್ಲ, ಕಾಲ್ಮಾರಿ ತೊಂದು ಇವ್ರನ್ನ ಹೊಡಿಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜವಾಗ್ಲೂ ಕೂಡ ಎಂಥ ದುರಂತ ಅಂತಂದರೆ, ಏನು ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೋ ಅಥವಾ ಈ ಚುನಾವಣೆಗೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಅದೆಲ್ಲವೂ ಕೂಡ ಒಂದು ಕಡೆ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಯಾರೇ ಆದರೂ ಕೂಡ ಈ ರೀತಿಯಾದಂಥ ಒಂದಿಷ್ಟು ಅಮಾಯಕರ ಜೀವವನ್ನು ಹೋಗ್ತಾ ಇದ್ದಾರೆ, ಇಲ್ಲಿ ಅಮಾಯಕರ ಜೀವಕ್ಕಾಗಿ ಈ ರೀತಿಯಾಗಿ ಆಗ್ತಾ ಇದೆಯೋ ಅಥವಾ ಇವರನ್ನು ಯಾರಾದರೂ ಸೃಷ್ಟಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇಂಥ ಕಟುಕರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ನಮ್ಮ ದೇಶದ ಭದ್ರತಾ ಪಡೆ ಇನ್ನೂ ಕೂಡ ಒಂದಿಷ್ಟು ಇಂಟೆಲಿಜೆನ್ಸಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಬೇಕಾಗಿದೆ. ಸಾಕಷ್ಟು ಪ್ರಯತ್ನವೂ ಕೂಡ ಪಡ್ತಾ ಇದ್ದಾರೆ. ಭಾರತದಿಂದ ನಮ್ಮ ದೇಶಕ್ಕೆ ಗಡಿಯಿಂದ ಇಷ್ಟೆಲ್ಲವೂ ಕೂಡ ಆಡಿಕ್ಸ್ ಬರ್ತಾ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ನಾಚಿಕೆ ಪಡುವಂಥ ಸಂಗತಿ. ಏನಾಗ್ತಾ ಇದೆ ಹಾಗಾದರೆ? 2,500 ಕೋಟಿ ಪ್ರತಿ ವರ್ಷವೂ ಕೂಡ ಇಂಟೆಲಿಜೆನ್ಸ್ಗೆ ಬರುತ್ತೆ, ಕೇಂದ್ರ ಸರ್ಕಾರ ಕೊಡುತ್ತೆ. ಈ ರೀತಿಯಾಗಿ ಕೆಲಸ ಮಾಡಿ ಆ ರೀತಿಯಾಗಿ ಆದರೆ 2,900 kg ಕೂಡ ಒಂದು ಕಡೆ ಸ್ಫೋಟಕ ವಸ್ತು ಬರುತ್ತೆ ಅಂತಂದರೆ ನಿಜವಾಗ್ಲೂ ಕೂಡ ನಾಚಿಕೆಗಿಡಿ ಸಂಗತಿ. ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳಿ. ಒಂದು ಕಡೆ ಸರ್ಕಾರ ಆಗಿರ್ಬೋದು, ಎಲ್ಲರೂ ಕೂಡ ಆಗಿರ್ಬೋದು, ಒಂದು ಕಡೆ ನಮ್ಮ ದೇಶದ ಜನರ ಸುರಕ್ಷತೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ.